ಎಲ್ಲ ನಿನ್ನದೆ ಹೇಳದರ ನೀನೆ. ಈ ವಿಡಿಯೋ ನೋಡ್ಕೊಂಬಂದ್ರಲ್ಲ, ಆ ಥರ ವಿಡಿಯೋ ಕ್ರಿಯೇಟ್ ಮಾಡೋದಪ್ಪ ಅಂದರೆ ನೋಡೋಣ ಬನ್ನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಫ್ರೆಂಡ್ಸ್. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತಾನೆ ಫ್ರೆಂಡ್ಸ್. ಆಲ್ ಮೆಟೀರಿಯಲ್ ಲಿಂಕ್ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಕೊಟ್ಟಿರ್ತಾನೆ ಫ್ರೆಂಡ್ಸ್. ಮತ್ತು ಫಾಂಟ್ ಸತಿ ಲಿಂಕ್ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಕೊಟ್ಟಿರ್ತಾನೆ ಫ್ರೆಂಡ್ಸ್. ಜಾಯ್ನ್ ಆಗಿ ಮತ್ತು ವಿಡಿಯೋ ಕೊನೆಯವರೆಗೂ ನೋಡೋದನ್ನು ಮರಿಬೇಡಿ. ಯಾಕಪ್ಪ ಅಂದರೆ ನಾವು ಯಾವ ಥರ ಎಡಿಟ್ ಮಾಡೋದನ್ನು ಗೊತ್ತಾಗುತ್ತೆ ಫ್ರೆಂಡ್ಸ್. ಆಮೇಲೆ ನಮ್ಮ ಬೆಲ್ ಐಕನ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ಬೆಲ್ ಐಕನ್ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಲರ್ಟ್ ಮೋಷನ್ ಲಿಂಕನ್ನು ನಮ್ಮ ಚಾನಲ್ಗೆ ಕೊಟ್ಟಿರ್ತಾನೆ ಫ್ರೆಂಡ್ಸ್. ಅಲರ್ಟ್ ಮೋಷನ್ ಲಿಂಕನ್ನು ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಒಳಗೆ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಾನೆ ಫ್ರೆಂಡ್ಸ್. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಓಪನ್ ಮಾಡಿಕೊಂಡು ಆಮೇಲೆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಫುಲ್ ಪ್ರಾಜೆಕ್ಟ್ XML ಕೊಟ್ಟಿರ್ತಾನೆ. ಫುಲ್ ಪ್ರಾಜೆಕ್ಟ್ ಲಿಂಕನ್ನು ನಮ್ಮ ಈ ವಿಡಿಯೋ ತೆಳಗೆ ಕೊಟ್ಟಿರ್ತಾನೆ ಫ್ರೆಂಡ್ಸ್. ಅದನ್ನು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಅಲರ್ಟ್ ಮೋಷನ್ ಇದ್ದರೆ ಅಲರ್ಟ್ ಮೋಷನಿಗೆ ಬರ್ತದೆ ಫ್ರೆಂಡ್ಸ್. ಆಮೇಲೆ ಇಂಪೋರ್ಟ್ ಮಾಡ್ಕೊಳ್ಳಿ. ಆಮೇಲೆ ಈ BT ಬಂದು ಆಮೇಲೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಯಾವ ಫೋಟೋ ಅಂದರೆ ಫ್ರೆಂಡ್ಸ್ ಈ ಫೋಟೋವನ್ನು ಟೆಲಿಗ್ರಾಮ್ ಚಾನಲ್ಗೆ ಕೊಟ್ಟಿರ್ತಾನೆ ಫ್ರೆಂಡ್ಸ್. ಫೋಟೋವನ್ನು ಆ್ಯಡ್ ಮಾಡು. ಈ ಪ್ಲಸ್ ಐಕನ್ ಕಾಣ್ತಾ ಇದೆಯಲ್ಲ, ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫುಲ್ ಸ್ಕ್ರೀನ್ ಮಾಡಿಕೊಂಡು ಸಲ ಸ್ಕ್ರೋಲ್ ಮಾಡುತ್ತಾ ಇಲ್ಲಿ ಬಂದು ಎಕ್ಸ್ಟ್ರಾ ಇರೋ ಪಾರ್ಟನ್ನು ಕಟ್ ಮಾಡ್ಕೊಂಡಾದ್ಮೇಲೆ ಸ್ಕ್ರೋಲ್ ಮಾಡುತ್ತಾ ಕೆಳಗಡೆ ತೊಗೊಂಬನ್ನಿ ಫ್ರೆಂಡ್ಸ್. ಕೆಳಗಡೆ ತೊಗೊಂಬಂದಾದ್ಮೇಲೆ ಆಮೇಲೆ ಇದು ವೈಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಎಫೆಕ್ಟ್ಸ್ ಮೇಲೆ ಹೋಗಿ ಆಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಕಾಪಿ ಎಫೆಕ್ಟ್ ಹೊಡಿರಿ ಫ್ರೆಂಡ್ಸ್. ಅದಾದಮೇಲೆ ಬ್ಯಾಕಿಗೆ ಬಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಹೊಡೆದು ಬ್ಯಾಕಿಗೆ ಬಂದು ಈ ವೈಟ್ ಇಮೇಜ್ ಕೊಟ್ಟಿರ್ತಾನಲ್ಲ ಫ್ರೆಂಡ್ಸ್, ಈ ಥರ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿ ಫ್ರೆಂಡ್ಸ್. ಡಿಲೀಟ್ ಆದಮೇಲೆ ಇಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜಿಂದ ಲೋಗೋ ಕೊಟ್ಟಿರ್ತಾನೆ ಫ್ರೆಂಡ್ಸ್. ಲೋಗೋನು ನಿಮ್ಮ ಇನ್ಸ್ಟಾಗ್ರಾಮ್ ಪೇಜಿಂದ ಏನು ಲೋಗೋ ಇರ್ತೈತಲ್ಲ, ಯೂಟ್ಯೂಬ್ ಚಾನಲ್ ಲೋಗೋ ಏನಿರ್ತೈತಲ್ಲ, ಅದನ್ನು ಇಲ್ಲಿ ಟೈಪಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಟೈಪಿಂಗ್ ಮಾಡ್ಕೊಂಡಾದ್ಮೇಲೆ ವಿಡಿಯೋ ಕಾಪಿರೈಟ್ ಇರೋದ್ರಿಂದ ನಾನು ಸಾಂಗನ್ನು ಮ್ಯೂಟ್ ಮಾಡ್ತೇನೆ ಫ್ರೆಂಡ್ಸ್. ಆಮೇಲೆ ಶೇರ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನನ್ನ ಮೊಬೈಲ್ಗೆ ಇದೇ ಕ್ವಾಲಿಟಿ, ನಿಮ್ಗೆ ಯಾವ ಕ್ವಾಲಿಟಿ ಬೇಕಲ್ಲ ಆ ಕ್ವಾಲಿಟಿ ಸೆಟ್ ಮಾಡಿಕೊಂಡು ನಂದು ಮೊಬೈಲಿಗೆ ಇದೇ ಕ್ವಾಲಿಟಿ ಸೂಟ್ ಆಗುತ್ತೆ ಫ್ರೆಂಡ್ಸ್. ಈ ಕ್ವಾಲಿಟಿ ಇಟ್ಕೊಂಡು ನಾನು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಫ್ರೆಂಡ್ಸ್. ಡೌನ್ಲೋಡ್ ಆಗೋಕ್ಕೆ ಶುರು ಆಯ್ತು ಫ್ರೆಂಡ್ಸ್. ಇದು ಫುಲ್ 100 ಆದಮೇಲೆ ಸ್ವಲ್ಪ ಲೇಟ್ ಆಗುತ್ತೆ ಫ್ರೆಂಡ್ಸ್ ಡೌನ್ಲೋಡ್ ಆಗೋದು. ಯಾಕಂದರೆ ವಿಡಿಯೋ ಸ್ಪೀಡಾಗಿ ಇದು ಮಾಡ್ತಾಯಿದ್ದೇನೆ ಇಲ್ಲಿ. ಫುಲ್ 100 ಆದಮೇಲೆ ಈ ಥರ ಬರುತ್ತೆ ಫ್ರೆಂಡ್ಸ್. ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಗ್ಯಾಲ್ರಿ ಹೋಗಿ ಸೇವ್ ಆಗಿರ್ತದೆ ಫ್ರೆಂಡ್ಸ್. ಇಷ್ಟೇ ನೋಡಿ ಫ್ರೆಂಡ್ಸ್, ಬಾಯ್.